ಆದಿತ್ಯ ಯೂಶುವಲ್ ಕಾಫಿ ಶಾಪ್ಗೆ ಹೋಗುತ್ತಾನೆ. ಅಲ್ಲಿ ಪ್ರತಿದಿನದಂತೆ ತನ್ನ ಡ್ರಾಯಿಂಗ್ ಬುಕ್ ಅನ್ನು ತೆರೆದು ಜನರನ್ನು ನೋಡುವ ಮೂಲಕ ಸ್ಫೂರ್ತಿ ಪಡೆಯುತ್ತಾನೆ. ಆ ದಿನ ಅವನು ಮೊದಲ ಬಾರಿಗೆ ಮೇಘನಾಳನ್ನು ನೋಡುತ್ತಾನೆ. ಪುಸ್ತಕವೊಂದನ್ನು ಕೈಯಲ್ಲಿ ಹಿಡಿದುಕೊಂಡು ಮಳೆಯಲ್ಲಿ ನಿಂತು ಓದುತ್ತಿದ್ದಳು. ಆ ದೃಶ್ಯ ಅವನ ಮನಸ್ಸಿಗೆ ಅತಿ ಹೆಚ್ಚು ತಾಕುತ್ತದೆ. ಅವನು ಆ ಕ್ಷಣವನ್ನು ಚಿತ್ರಿಸುತ್ತಾನೆ. ದಿನಗಳು ಮುಂದುವರೆದಂತೆ ಅವನು ಪ್ರತಿದಿನವೂ ಆ ಕಾಫಿ ಶಾಪ್ಗೆ ಹೋಗುತ್ತಾನೆ. ಹಾಗೆಯೇ ಮೇಘನಾಳನ್ನು ನೋಡುವ ನಿರೀಕ್ಷೆಯೊಂದಿಗೆ ಹೋಗುತ್ತಾನೆ. ಒಂದು ದಿನ ಅವನು ಧೈರ್ಯವಿಟ್ಟು ಅವಳ ಬಳಿ ಹೋಗಿ ಮಾತನಾಡುತ್ತಾನೆ. ಅವರ ನಡುವೆ ಸಾಹಿತ್ಯ, ಚಿತ್ರಕಲೆ, ವಿಜ್ಞಾನ ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಗಳು ಆರಂಭವಾಗುತ್ತವೆ. ಅವರು ಬೆರೆಯುತ್ತಾ ಹೋಗುತ್ತಾರೆ. ಆದರೆ ಮೇಘನಾ ತನ್ನ ಶಾಲಾ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗಬೇಕೆಂದು ತೀರ್ಮಾನಿಸುತ್ತಾಳೆ. ಅವನಿಗೂ ಅವಳ ಕೈ ಹಿಡಿದುಕೊಳ್ಳಬೇಕೆಂಬ ಆಸೆ, ಆದರೂ ಅವಳ ಕನಸುಗಳನ್ನು ಬೆಂಬಲಿಸಬೇಕೆಂಬ ಪ್ರೀತಿ. ಅವರು ವಿದಾಯ ಹೇಳಿಕೊಳ್ಳುತ್ತಾರೆ, ಆದರೆ ವಚನವೊಂದು ಮಾಡುತ್ತಾರೆ: ಕಾಲ ಬದಲಾದರೂ ನಮ್ಮ ಕಲೆಯ ಪ್ರೀತಿ ಬದಲಾಗುವುದಿಲ್ಲ. 5 ವರ್ಷಗಳ ನಂತರ ಭಾರತದ ಒಂದು ಕಲಾ ಪ್ರದರ್ಶನದಲ್ಲಿ ಮೇಘನಾ ಒಂದು ಚಿತ್ರ ನೋಡುತ್ತಾಳೆ. ಮಳೆಯಲ್ಲೊಂದು ಹುಡುಗಿ ಪುಸ್ತಕ ಹಿಡಿದು ನಿಂತಿರುವ ದೃಶ್ಯ. ಅದು ಅವಳು. ಅದರ ಮುಂದೆ ನಿಂತಿರುವವನನ್ನು ನೋಡುತ್ತಾಳೆ. ಆದಿತ್ಯ. ನಗು ಹಂಚಿಕೊಳ್ಳುತ್ತಾರೆ. ಸಮಯ ತೀರಿಕೊಂಡರೂ ಪ್ರೀತಿ ಚಿತ್ರವಾಗಿ ಉಳಿದಿರುತ್ತದೆ.